ಸೊ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಅಗಸೆ ವಿನಾಯಕ ಚಿಂತಾಮಣಿ ದೇವ ಗಣಪತಿ ದೇವರ ಒಂದು ಪುನರ್ ಪ್ರತಿಷ್ಠಾಪನೆ ಉಂಟು. ಸೊ ಇವಾಗ ನಾವು ರೆಡಿಯಾಗಿದ್ದೇವೆ ನೋಡಿ. ಸೊ ಎಲ್ಲ ರೆಡಿಯಾಗಿದ್ದೇವೆ. ಈಗ ಹೋಗಿ ಗಣಪತಿ ದರ್ಶನ ಮಾಡಿಕೊಂಡು ಅಲ್ಲಿ ಅನ್ನ ಪ್ರಸಾದವನ್ನು ಸ್ವೀಕಾರ ಮಾಡಿ ಬರ್ತೇವೆ. ಸೊ ನಡ್ರಿ ಹೋಗೋಣ. ಸೊ ಈಗ ಅಕ್ಕಪಕ್ಕ ಎಲ್ಲ ನೋಡ್ಬೋದು ಯಾವ ರೀತಿ ಡೆಕೋರೇಷನ್ ಮಾಡಿದ್ದಾರೆ ಅಂತ. ಸೊ ಈಗ ಕ್ಯೂನಲ್ಲಿ ನೋಡಿ ಸ್ನೇಹಿತರೆ, ಕ್ಯೂನಲ್ಲೂ ಸಹ ಸಿಕ್ಕಾಪಟ್ಟೆ ರಶ್ ಇದೆ. ಕೈಕಾಲು ಆಡ್ಸೋಕ್ಕೂ ಸಹ ಜಾಗ ಇಲ್ಲ. ನೋಡಿ ಮುಂದೆ ಕ್ಯೂ ಎಷ್ಟು ಉದ್ದ ಇದೆ ಅಂತ. ಎಲ್ಲರೂ ತಮ್ಮ ತಮ್ಮ ಸೇವೆಗಳನ್ನು ನೀಡೋದಕ್ಕೆ ಚೀಟಿಯನ್ನು ಮಾಡಿಸ್ತಾ ಇದ್ದಾರೆ. ನೋಡಿ ಇವಾಗ ಕ್ಯೂನಲ್ಲಿ ನಾವು ಸಹ ಕಾಯ್ತಾ ಇದ್ದೇವೆ. ನಮ್ಮ ಸರದಿ ಯಾವಾಗ ಬರುತ್ತೆ ಅಂತ ಕಾದು ನೋಡಬೇಕು. ಅಲ್ಲಿ ತನಕ ದೇವಸ್ಥಾನದ ಹೊರಗಡೆ ಔಟ್ಲುಕ್ ಒಂದ್ಸಲ ನೋಡ್ಕೊಂಡ್ಬಿಡಿ. ನೋಡಿ ಅಲ್ಲಿ ನೀವು ಮುಂದ್ಗಡೆ ಒಂದು ಚಿಕ್ಕದಾಗಿ ಗುಡಿ ನೋಡ್ತಾ ಇದ್ದೀರಲ್ಲ, ಗಣಪತಿ ದೇವಸ್ಥಾನವನ್ನು ರಿನೋವೇಷನ್ ಮಾಡುವಾಗ ಆ ಹಳೆಯ ಕಟ್ಟಡವನ್ನು ಉರುಳಿಸಿ ಅಲ್ಲಿದ್ದ ಮೂರ್ತಿಯನ್ನು ತಂದು ಈ ಒಂದು ಗುಡಿಯಲ್ಲಿ ಇಟ್ಟು ಪೂಜೆ ಮಾಡಲಾಗ್ತಾ ಇತ್ತು. ಇನ್ನು ಗುಡಿಯ ಮುಂದೆ ಒಂದು ಪುಟ್ಟ ಬಾವಿ ಸಹ ಇದೆ. ಸ್ನೇಹಿತರೆ ನೋಡಿ, ಇದೇ ಆ ಮಂದಿರದ ಮುಂದೆ ಒಂದು ಪುಟ್ಟ ಬಾವಿ, ಹಾಗೆ ಪಾರಾವಳಿ, ಹಾಗೆ ಗಣೇಶನ ಬೆಳ್ಳಿ ಮುಖವಾಡವನ್ನು ಸಹ ನೋಡ್ಬೋದು. ಈಗ ನಾವು ಭವ್ಯ ಮಂದಿರದ ಒಳಗಡೆ ಪ್ರವೇಶ ಮಾಡ್ತಾ ಇದ್ದೇವೆ. ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಮಂದಿರದ ಒಳಗಡೆ ಕ್ಯೂ ಅಂತೂ ಸಿಕ್ಕಾಪಟ್ಟೆ ಉದ್ದ ಇದೆ. ಆ ಕಡೆ ಈ ಕಡೆ ನೋಡ್ಬೋದು, ತುಂಬಾ ಜನ ಮಂದಿರದಲ್ಲಿ ಇದ್ದಾರೆ. ಇನ್ನು ದೇವಸ್ಥಾನದ ಮೇಲ್ಗಡೆ ಹಾಕಿರುವಂಥ ಲೈಟಿಂಗ್ಸ್ ಎಲ್ಲ ನೋಡ್ಬೋದು, ತುಂಬಾ ಜಗಮಗಿಸ್ತಾ ಇದೆ. ನೋಡೋಕ್ಕೂ ಸಹ ತುಂಬಾ ಖುಷಿ ಆಗ್ತಾ ಇದೆ. ಯಾಕಂತಂದರೆ ನಮ್ಮೂರ ದೇವಸ್ಥಾನ. ನೋಡಿ ಹಿಂದ್ಗಡೆ ಕ್ಯೂ ಎಷ್ಟು ಉದ್ದ ಇದೆ ಅಂತ. ಹಿಂದ್ಗಡೆನೂ ಅಷ್ಟೇ, ಮುಂದ್ಗಡೆನೂ ಅಷ್ಟೇ. ನಾವೇ ಲಾಸ್ಟ್ ಅಂತ ಅಂದ್ಕೊಂಡಿದ್ದೀವಿ, ಬಟ್ ಇನ್ನೂ ಜನ ಸೇರ್ತಾನಿದ್ದಾರೆ. ನಾವು ಸಹ ಕ್ಯೂನಲ್ಲಿ ನಿಂತ್ಕೊಂಡಿದ್ದೀವಿ. ನೋಡಿ ಸ್ನೇಹಿತರೆ, ಹಿಂದ್ಗಡೆನೂ ಸಹ ಎಷ್ಟು ಜನ ಕ್ಯೂನಲ್ಲಿ ನಿಂತ್ಕೊಂಡಿದ್ದಾರೆ. ಸ್ನೇಹಿತರೆ ನೋಡಿ, ಈ ಕಡೆ ಯಜ್ಞಕುಂಡ, ಹಾಗೆಯೇ ಈ ಕಡೆ ಜನ ದೇವರ ದರ್ಶನವನ್ನು ಪಡಿತಾ ಇದ್ದಾರೆ. ಸ್ನೇಹಿತರೆ ಇಲ್ಲಿ ನೀವು ನೋಡ್ಬೋದು, ಅಮೃತ ಶಿಲೆಯಿಂದ ನಿರ್ಮಾಣಗೊಂಡಿರುವಂತಹ ದೇವರ ಮಂಟಪ ಹಾಗೆ ಗರ್ಭಗುಡಿ. ಅಮೃತ ಶಿಲೆ ಹಾಗೆ ಗ್ರಾನೈಟ್ ಬಳಸಿ ಈ ಒಂದು ಗರ್ಭಗುಡಿಯನ್ನು ನಿರ್ಮಾಣ ಮಾಡಲಾಗಿದೆ. ಕಲ್ಲಿನ ಮೇಲಿನ ಸೂಕ್ಷ್ಮ ಕೆತ್ತನೆಗಳನ್ನು ನೀವು ನೋಡ್ಬೋದು. ನೋಡಿ ಸ್ನೇಹಿತರೆ, ಇನ್ನೂ ಸಹ ನಾವು ಕ್ಯೂನಲ್ಲಿ ನಿಂತ್ಕೊಂಡಿದ್ದೇವೆ. ಯಾಕಂತಂದರೆ ಸಿಕ್ಕಾಪಟ್ಟೆ ರಸ್ ಇದೆ. 5-6ನೇ ಕ್ಲಾಸ್ ಅವರೆಗೂ 5ನೇ ಕ್ಲಾಸು ಅಲ್ಲಿ ಗೊಂಬೆಟೆಲ್ಲ ಮಾಡಿಸಿದ್ರು. ಹೌದು ಅಲ್ಲಿ ಆ ಮಿಲ್ ಕರೆಕ್ಟ್. ಹೌದಾ? ಈಗ ಸಣ್ಣವ್ರೆ ಒಂದು 100 ವರ್ಷ ಮೇಲೆ ಇತಿಹಾಸ ಇರುತ್ತಲ್ಲ ಇದಕ್ಕೆ. ಊರಿಗೆ ದೊಡ್ಡ ಮನೆ ಸಿಕ್ಕದಂತಲ್ಲ, ಸಿಕ್ಕದಂತೆ ಸತ್ಯ. ಯಾವ್ದು ಮೂರ್ತಿ ಸಣ್ಣ ಮೂರ್ತಿ ಹೇಳ್ತಿದ್ವಿ, ಕಡೆಗೆ ದೊಡ್ಡ ದಿನ ಮಾಡಿದೆ. ನೋಡಿ ಸ್ನೇಹಿತರೆ, ದೇವಸ್ಥಾನದ ಹಿಂದ್ಗಡೆ ವ್ಯೂ ನೋಡ್ಬೋದು. ತುಂಬಾ ಜನ ದೇವರ ದರ್ಶನಕ್ಕಾಗಿ ಕ್ಯೂನಲ್ಲಿ ನಿಂತಿದ್ದಾರೆ. ಇನ್ನು ತುಂಬಾ ಜನ ದೇವರ ದರ್ಶನವನ್ನು ಮುಗಿಸಿಕೊಂಡು ದೇವರ ಪ್ರಸಾದವನ್ನು ಸ್ವೀಕಾರ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ನೋಡಿ ಇವಾಗ ನಾವು ಆಲ್ಮೋಸ್ಟ್ ಗರ್ಭಗುಡಿ ಹತ್ರ ರೀಚ್ ಆಗ್ತಾ ಇದ್ದೇವೆ. ಹಾಗೆ ನಾವು ಸಹ ಕ್ಯೂನಲ್ಲಿ ನಿಂತ್ಕೊಂಡಿದ್ದೇವೆ. ನೋಡಿ ಕೆಲವರು ದೇವರ ದರ್ಶನವನ್ನು ಪಡ್ಕೊಂಡು ಬರ್ತಾ ಇದ್ದಾರೆ. ನಾವೀಗ ದೇವರ ದರ್ಶನವನ್ನು ಪಡೆಯೋದಕ್ಕೆ ಹೋಗ್ತಾ ಇದ್ದೀವಿ.
ಸ್ನೇಹಿತರೆ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾವು ಶ್ರೀದೇವರ ದರ್ಶನವನ್ನು ಪಡಿತೇವೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಯಾಕಂತಂದ್ರೆ ನಮ್ಮೂರಿನಲ್ಲಿ ಎಷ್ಟೋ ವರ್ಷಗಳ ನಂತರ ಶ್ರೀದೇವರ ಪುನರ್ ಪ್ರತಿಷ್ಠಾಪನೆ ನಡೀತಾ ಇದೆ. ದೇವರ ಹಳೆ ಮಂದಿರವನ್ನ ಒಡೆದು ಹೊಸ ಮಂದಿರವನ್ನ ನಿರ್ಮಾಣ ಮಾಡಿ ದೇವರ ಮೂರ್ತಿಯನ್ನ ಗರ್ಭಗುಡಿಯೊಳಗೆ ಪ್ರತಿಷ್ಠಾಪನೆ ಮಾಡಲಾಗಿದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಕೂಡ ಪಾಲ್ಗೊಳ್ತಿರೋದ್ರಿಂದ ನನಗೆ ಖುಷಿ ತಡೆಯಕ್ಕಾಗ್ತಾ ಇಲ್ಲ, ಅಷ್ಟೊಂದು ಖುಷಿ ಆಗ್ತಾ ಇದೆ. ಈಗ ನಮ್ಮ ಸರದಿ. ಸೊ ಕ್ಯಾಮ್ರಾವನ್ನು ಆಫ್ ಮಾಡಿ ನಾವು ದೇವರ ದರ್ಶನವನ್ನು ಪಡಿತೇವೆ. ಈಗ ಊಟಕ್ಕೆ ಹೋಗ್ತಾ ಇದ್ದೇವೆ. ಊಟದ ಇಲ್ಲಿದೆ. ದೇವರ ಒಂದು ಹೌದು, ಅಷ್ಟು ಬೇಗ ಆಗುದಿಲ್ಲ ಆಗಿತ್ತು ಎಲ್ದಿರಿ. ಫಸ್ಟಿಗೆ ನಮ್ದು ಅನುಗ್ರಹನೇ ಅಲ್ಲದೆ ಮತ್ತೇನು. ಐದು ಚಾವಿ ಕೊಟ್ಕೊಂಡು ಹಂಗೆ ಊಟಕ್ಕಳು. ಅಂತೂ ಅಗಸೆ ವಿನಾಯಕ ಚಿಂತಾಮಣಿ ಗಣಪತಿಯ ದರ್ಶನ ಮಾಡಿಕೊಂಡು ಅನ್ನ ಪ್ರಸಾದವನ್ನು ಸ್ವೀಕಾರ ಮಾಡಿ ದೇವರ ಆಶೀರ್ವಾದವನ್ನು ಪಡ್ಕೊಂಡು ಬಂದ್ವಿ. ಮತ್ತು ಅಲ್ಲಿ ಹೆಚ್ಚು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ಸಿಕ್ಕಾಪಟ್ಟೆ ರಶ್ ಇದ್ದ ಕಾರಣ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಮತ್ತು ನಮ್ಮೂರ ಗಣಪತಿ ದೇವಸ್ಥಾನ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ. ಹಾಗೆ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹೆಚ್ಚೆಚ್ಚಾಗಿ ಶೇರ್ ಮಾಡಿ. ಮತ್ತು ನೀವಿನ್ನೂ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಒತ್ತೋದನ್ನು ಮರಿಬೇಡಿ. ಯಾಕಂತಂದರೆ ಇದೇ ರೀತಿ ಇನ್ನಷ್ಟು ಹೆಚ್ಚಿನ ಇಂಟ್ರೆಸ್ಟಿಂಗ್ ವಿಡಿಯೋಸನ್ನು ನಮ್ಮ ಈ ಒಂದು ಚಾನೆಲಲ್ಲಿ ತರುವಂಥ ಪ್ರಯತ್ನವನ್ನು ಮಾಡ್ತಾ ಇರ್ತೀನಿ. ಹಾಗಾಗಿ ವಿಡಿಯೋನ ಹೆಚ್ಚೆಚ್ಚಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ.